ಒಬ್ಬ ವ್ಯಕ್ತಿಗೆ ತುಂಬಾ ಕೋಪ ಬಂದ್ರೆ ಅವ್ನು ಹುಚ್ಚಿಡಿದಿದೆ ಅಂತ ತೋರಿಸ್ತಾರೆ. ತಪ್ಪು ಮಾಡಿದಾಗ ಅದನ್ನು ಸರಿಪಡಿಸ್ಕೋಬೇಕು, ಒಪ್ಕೋಬೇಕು. ಆವತ್ತಿನ ದಿವಸ ಆವತ್ತಿನ ಸಮಸ್ಯೆನ ಮುಗಿಸ್ಬೇಕು. ಮಾನಸಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತಂದ್ರೆ ಇವೆಲ್ಲ ಗುಣಗಳಿವೆ. ನಮ್ಮಲ್ಲಿ ಚರ್ಚೆ ಬೇಡವೇ ಬೇಡ ಅಂತನೋರು ಇದ್ದಾರೆ. ನಮಸ್ಕಾರ. ಮಾನಸಿಕವಾಗಿ ಆರೋಗ್ಯವಂತನಾಗಿರುವಂತ ವ್ಯಕ್ತಿಯ ಗುಣಗಳೇನು? ಒಬ್ಬ ವ್ಯಕ್ತಿಗೆ ಕೆಮ್ಮು, ನೆಗಡಿ, ಜ್ವರ ಇಲ್ಲದೇ ಇದ್ರೆ ಅವನು ದೈಹಿಕವಾಗಿ ಆರೋಗ್ಯವಂತನಾಗಿದ್ದೀನಿ ಅಂತ ಕನ್ಕ್ಲೂಡ್ ಮಾಡ್ಬೋದು. ಆದ್ರೆ ಕೆಮ್ಮು, ನೆಗಡಿ, ಜ್ವರ ಇಲ್ಲದಿದ್ರೆ ಸಂಪೂರ್ಣವಾಗಿ ಆರೋಗ್ಯವಂತನಾಗಿರ್ತಾನೆ ಅಂತಂದು ಹೇಳೋದು ಕಷ್ಟ. ಬಟ್ ಸಾಮಾನ್ಯವಾಗಿ ಈ ಸಿಂಪ್ಟಮ್ಸ್ ಯಾವುದು ಇಲ್ಲದೆ ಇದ್ರೆ, ದೈಹಿಕ ಸಿಂಪ್ಟಮ್ಸ್ ಕೆಮ್ಮು, ನೆಗಡಿ ಅಥವಾ ತಲೆನೋವು, ಜ್ವರ ಅಥವಾ ಇನ್ನೇನಾದ್ರೂ ಸಮಸ್ಯೆ ಇಲ್ಲದೆ ಇದ್ರೆ ಆರೋಗ್ಯವಾಗಿದ್ದಾನೆ ಅಂತ ಅನ್ಕೋಬಹುದು. ಆದ್ರೆ ಮಾನಸಿಕವಾಗಿ ಆರೋಗ್ಯವಂತನಾಗಿರುವಂತ ವ್ಯಕ್ತಿ ಹೇಗಿರ್ತಾನೆ? ಈ ಪ್ರಶ್ನೆ ಬರುತ್ತೆ, ಆದ್ರೆ ನಾವು ಮುಂದೆ ಹೋಗೋದೇ ಇಲ್ಲ. ಯಾಕೆಂದ್ರೆ ಮನಸ್ಸಿನ ಬಗ್ಗೆ ಈ ವಿಷಯ ಸ್ಪಷ್ಟವಾಗಿ ಹೇಳಲೇ ಇಲ್ಲ ನಮ್ಗೆ ಯಾರು. ಆಮೇಲೆ ಚಿತ್ರಗಳಲ್ಲಿ ತೋರಿಸ್ತಾರೆ, ಒಬ್ಬ ವ್ಯಕ್ತಿಗೆ ತುಂಬಾ ಕೋಪ ಬಂದ್ರೆ ಅವನಿಗೆ ಹುಚ್ಚಿಡಿದಿದೆ ಅಂತ ತೋರಿಸ್ತಾರೆ. ಮಾನಸಿಕ ರೋಗದ ಬಗ್ಗೆ ಸರಿಯಾದ ವಿಷಯಗಳನ್ನು ಯಾರು ತಿಳಿಸೋದಿಲ್ಲ. ಮಾನಸಿಕ ರೋಗದ ಬಗ್ಗೆ, ಮಾನಸಿಕ ಆರೋಗ್ಯದ ಬಗ್ಗೆನೂ ಯಾರು ಹೇಳೋದಿಲ್ಲ. ಹೀಗಾಗಿ ನಮಗದು ಗೊತ್ತಾಗೋದೇ ಇಲ್ಲ. ಮಾನಸಿಕವಾಗಿ ಆರೋಗ್ಯವಂತ ವ್ಯಕ್ತಿ ಹೇಗಿರ್ತಾನೆ? ಒಂದು, ಮುಖ್ಯವಾಗಿ ಅವನು ಎಲ್ಲರಂತೆಯೂ ಇರ್ತಾನೆ. ಅವನು ತನ್ನ ದಿನನಿತ್ಯದ ಕೆಲಸ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ತಾನೆ. ದಿನನಿತ್ಯದ ಕೆಲಸವನ್ನು ಪಟ್ಟಿ ಮಾಡಿಕೊಂಡು ಏನ್ ಮಾಡ್ಬೇಕು ಇವತ್ತು, ಏನ್ ಮಾಡಬಾರ್ದು ಅಂತ ಅನ್ನೋದನ್ನ ತೀರ್ಮಾನ ಮಾಡ್ತಾನೆ. ಗೊಂದಲ ಮಾಡ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಮಾನಸಿಕವಾಗಿ ಗಟ್ಟಿಯಾದ ವ್ಯಕ್ತಿ ಗೊಂದಲದೊಳಗೆ ಬೀಳೋದಿಲ್ಲ. ಮಾನಸಿಕವಾಗಿ ಖಿನ್ನತೆಗೊಳಗಾಗೋದಿಲ್ಲ. ಖಿನ್ನತೆ ಬಂತು ಅಂತ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದು ಗೊತ್ತಿದೆ ಅವನಿಗೆ. ಅದರಿಂದ ಮನಸ್ಸು ಸರಿಯಾಗಿರೋದಕ್ಕೆ ಅವನು ಏನೇನ್ ಮಾಡ್ತಾನೆ ಅದನ್ನೆಲ್ಲ ಮಾಡ್ತಾನೆ. ಜೊತೆಗೆ ಅವನು ಒಂದು ಸರಿಯಾಗಿ ಯೋಚನೆ ಮಾಡ್ತಾನೆ. 4 ಜನದ ಜೊತೆಗೆ ಮಿಕ್ಸ್ ಆಗ್ತಾನೆ. 4 ಜನದ ಜೊತೆಗೆ ಮಿಕ್ಸ್ ಆಗೋದು ಅಂತಂದ್ರೆ ಹತ್ತಿರದ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೋತಾನೆ, ದೂರದ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೋತಾನೆ, ದೀರ್ಘಕಾಲದ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೋತಾನೆ. ಅಂದ್ರೆ ಬಹಳ ವರ್ಷ ನಾವು ಅವ್ರ ಜೊತೆಗೆ ಇರಲೇಬೇಕಾಗತ್ತೆ. ಅವ್ರ ಜೊತೆಗೆ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೋಬೇಕು. ಅವರ ನಂಬಿಕೆ ಏನೇ ಇರಲಿ, ನಮ್ಮ ನಂಬಿಕೆ ಏನೇ ಇರಲಿ, ನಂಬಿಕೆ ಏನೇ ಇದ್ರು ಸಹಿತ ವ್ಯಕ್ತಿ ಜೊತೆಗೆ ಚೆನ್ನಾಗಿ ಇಟ್ಕೊಳ್ಳೋದನ್ನ ಪ್ರಯತ್ನ ಮಾಡಬೇಕು. ನಮಗೆ ಯಾರು ಎನಿಮೀಸ್ ಆಗ್ಬಾರ್ದು. ನಮ್ಮ ಎನಿಮೀಸ್ ಯಾರು ಅಂತ ಬಹಳ ಜನ ಕೇಳ್ತಾರೆ. ನಮ್ಮ ಎನಿಮೀಸ್ ಯಾವಾಗ್ಲೂ ನಮ್ಮ ಮನಸ್ಸಿನೊಳಗೆ ಬರೋ ತಪ್ಪು ನಂಬಿಕೆಗಳೇ ಎನಿಮೀಸ್. ನಮಗೆ ಹೊರಗಡೆ ಎನಿಮೀಸ್ ಇರ್ಲೇ ಕೂಡುದು, ಇರೋದು ಇಲ್ಲ. ಅದು ಹಳೆ ಕಾಲದಿಂದ ಬಂದ್ಬಿಟ್ಟಿದೆ. ಯುದ್ಧ, ಎನಿಮೀಸು ಅಂತ ಹೇಳಿ ಅದೆಲ್ಲ ಹೋಯ್ತು. ಈಗ್ಲೂ ಇದೆ, ಆದ್ರೆ ಅದನ್ನ ನಾವು ದೂರ ಮಾಡ್ಕೋಬೇಕು. ನಮಗೆ ಎನಿಮಿ ಯಾರು ಆಗ್ಕೂಡ್ದು. ನಾವು ಮನಸ್ಸಿನಲ್ಲಿ ಸದೃಢವಾಗಿರ್ಬೇಕು. ನಾವು ಎಲ್ಲನೂ ಸರಿಯಾಗಿ ಯೋಚನೆ ಮಾಡಬೇಕು. ಸರಿಯಾಗಿ ಯೋಚನೆ ಮಾಡೋದಲ್ದೇ ಸರಿಯಾಗಿ ನಡವಳಿಕೆ ಮಾಡ್ಕೋಬೇಕು. ನಮ್ಮಲ್ಲಿ ಏನಾದ್ರು ತಪ್ಪಾಗಿದ್ರೆ, ಎಷ್ಟೋ ಸರಿ ನಾವು ತಪ್ಪು ಮಾಡ್ತೀವಿ. ನಾವೆಲ್ಲರೂ ಮನುಷ್ಯರು. ಟು ಎರ್ ಈಸ್ ಹ್ಯೂಮನ್ ಅಂತಾರೆ. ತಪ್ಪು ಮಾಡಿದಾಗ ಅದನ್ನು ಸರಿಪಡಿಸ್ಕೋಬೇಕು, ಒಪ್ಕೋಬೇಕು. ಎಷ್ಟೋ ಸರಿ ನಾವು ಇದನ್ನ ಮಾಡೋದೇ ಇಲ್ಲ. ನಂದು ತಪ್ಪು ಆಗಿಲ್ಲ ಅಂತಾನೆ ವಾದಿಸ್ತೀವಿ. ತಪ್ಪುಗಳಾಗ್ತವೆ, ಅದನ್ನ ಸರಿಪಡಿಸ್ಕೋಬೇಕು. ಸರಿಪಡಿಸ್ಕೊಂಡ್ರೆ ನಾವು ಮುಂದೆ ತಪ್ಪು ಮಾಡೋದನ್ನ ತಪ್ಪಿಸ್ಬೋದು. ಆಮೇಲೆ ಎಷ್ಟೋ ಸಾರಿ ಬೇರೆಯವರು ತಪ್ಪು ಮಾಡಿರ್ತಾರೆ. ಅವ್ರ ತಪ್ಪನ್ನ ನೀವು ಸರಿಯಾಗಿ ಹೇಳಿ, ಆದ್ರೆ ಕೋಪ ಮಾಡ್ಕೊಂಡು ಹೇಳ್ಬೇಡಿ. ಕೋಪ ಮಾಡ್ಕೊಂಡು ಹೇಳಿದ್ರೆ ನೀವು ಹೇಳಿದ್ದು ಏನೂ ಕೇಳಲ್ಲ ಅವರು. ತಪ್ಪುಗಳು ಆಗಿದ್ದನ್ನ ನಾವು ಒಪ್ಕೊಳ್ಳೇಬೇಕು. ನಾನಾದ್ರೂ ಒಪ್ಕೋಬೇಕು, ಬೇರೆ ಯಾರಾದ್ರೂ ಒಪ್ಕೋಬೇಕು. ಅದನ್ನ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಮಾತ್ರ ಅದನ್ನ ಒಪ್ಕೊಳ್ಳೋಕೆ ಸಾಧ್ಯ, ಇಲ್ಲದಿದ್ರೆ ಒಪ್ಕೊಳ್ಳಲ್ಲ. ಅದರಿಂದ ಈ ತಪ್ಪುಗಳನ್ನ ಸರಿಪಡಿಸ್ಕೊಳ್ಬೇಕು. ಪ್ರತಿ ದಿವಸ ನಾವು ಸರಿಯಾದ ಸಮಯಕ್ಕೆ ಏಳೋದು, ವ್ಯಾಯಾಮ ಮಾಡೋದು, ಸರಿಯಾದ ಟೈಮಿಗೆ ಊಟ ಮಾಡೋದು, ಯಾರನ್ನ ಮೀಟ್ ಮಾಡೋದಿರ್ತದೋ ಅವ್ರನ್ನ ಮೀಟ್ ಮಾಡೋದು, ನಮ್ಮ ಕೆಲಸಗಳನ್ನ ಸರಿಯಾಗಿ ಪಟ್ಟಿ ಮಾಡ್ಕೋಬೇಕು. ಪ್ರತಿ ದಿವಸ ಸಂಜೆ ಹೊತ್ತು, ರಾತ್ರಿ ಮಲಗೋದಕ್ಕಿಂತ ಮುಂಚೆ ನಾನು ಏನೇನು ಮಾಡಬೇಕು ಅಂದಿದ್ದೆ, ಮಾಡಿದ್ದೀನ, ಏನೇನು ಮಾಡಿಲ್ಲ, ಮುಂದಿನ ದಿವಸ ಏನು ಮಾಡಬೇಕು, ಅದನ್ನ ಎಷ್ಟು ದಿವಸ, ಈಗ ಯಾವುದೋ ಒಂದು ಕೆಲಸ ಇರ್ತದೆ, 15 ದಿವಸ ಆಗ್ತದೆ ಅಂತ ತಿಳ್ಕೊಳ್ಳಿ. ಮನಸ್ಸು ಆವತ್ತಿನ ದಿವಸನೇ ತೀರ್ಮಾನ ಮಾಡಿ, ಆಯ್ತು ಇನ್ನು 15 ದಿವಸ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, 15 ದಿವಸ ಆದ್ಮೇಲೆ ಮಾಡ್ತೀನಿ ಅಂತ. ಅಂದ್ರೆ ಆವತ್ತಿನ ದಿವಸ ಆವತ್ತಿನ ಸಮಸ್ಯೆನ ಮುಗಿಸ್ಬಿಡ್ಬೇಕು. ಸಪೋಸ್ ನಾವು ಮುಗಿಸ್ತಿದ್ರೆ ಏನಾಗುತ್ತೆ ಅಂದ್ರೆ, ಅದು ಇಲಿ ಒಳಗೆ ಹೋದಂಗೆ ತೊಂದರೆ ಕೊಡೋಕೆ ಶುರು ಮಾಡ್ತದೆ ಅಂತಂತಂದ್ರೆ ಕೊರಿತಾ ಇರ್ತದೆ. ಅದರಿಂದ ನಾವು ಮನಸ್ಸನ್ನ ತೀರ್ಮಾನ ಮಾಡೇ ಬಿಡ್ಬೇಕು. ಆವತ್ತಿನ ದಿವಸನ ಆಯ್ತು, ಇದನ್ನ ನಾನು 15 ದಿವಸ ಆದ್ಮೇಲೆ ಸರಿಪಡಿಸ್ತೀನಿ, ಇದು 2 ತಿಂಗಳಾಗ್ತದೆ, ಇದು 2 ದಿವಸದೊಳಗೆ ಸರಿ ಮಾಡ್ತೀನಿ. ಈ ತರದ ತೀರ್ಮಾನಗಳನ್ನ ತಗೊಳ್ಳೋದು. ಆಮೇಲೆ ಅದನ್ನ ಯಾವ ತೀರ್ಮಾನ ತಗೊಂಡಿರ್ತೀವೋ ಅದ್ರ ಪ್ರಕಾರ ನಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸ್ತದೆ. ಅಂತಂದ್ರೆ ನಾವು ಆರೋಗ್ಯವಂತ ವ್ಯಕ್ತಿ, ಮಾನಸಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತಂದ್ರೆ ಇವೆಲ್ಲ ಗುಣಗಳಿರ್ತವೆ. ಆಮೇಲೆ ಮನಸ್ಸಿಗೆ ಯಾವ್ದಾದ್ರು ತೊಂದರೆ ಬಂದ್ರೆ ಸರಿಯಾದ ವೃತ್ತಿಯಲ್ಲಿರುವಂತ ವೈದ್ಯನ ಹತ್ರ, ಕುಟುಂಬ ವೈದ್ಯನ ಅಥವಾ ಮಾನಸಿಕ ರೋಗ ತಜ್ಞರ ಹತ್ರ ಹೋಗ್ಬೇಕು. ಎಷ್ಟೋ ಸಾರಿ ಆತಂಕಗಳು ಬರ್ತವೆ. ನನ್ನ ಹತ್ರ ಒಬ್ರು ಬಂದಿದ್ರು, 6 ತಿಂಗಳಿಂದ ಆತಂಕ ಇದೆ ಅಂತ ಹೇಳಿದ್ರು. ನೀವು ಯಾವ್ದಾದ್ರು ಡಾಕ್ಟರ್ ನೋಡಿದ್ರಾ ಅಂತ ಕೇಳಿದೆ. ಇಲ್ಲ, ಯಾವ ಡಾಕ್ಟರ್ ಬೇಕಾಗಿಲ್ಲ,
ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳಿದ್ರು. ನನ್ನ ಪ್ರಯತ್ನ ಮಾಡಿದೆ, ಅವರು ಸರಿ ಹೋದ್ರು. ಎಷ್ಟೋ ಸಾರಿ ಅವರಿಗೆ ಗೊತ್ತಿರೋದಿಲ್ಲ ಎಲ್ಲಿ ಹೋಗಬೇಕು ಅಂತ. ಆ ಥರದ ಸಮಸ್ಯೆ ಬಂದಾಗ ನೀವು ನಿಮ್ಮ ಕುಟುಂಬ ವೈದ್ಯನ ಹತ್ರ ಹೋಗಿ ಚರ್ಚೆ ಮಾಡಿ, ಅಥವಾ ಮಾನಸಿಕ ರೋಗ ತಜ್ಞರು ಇರ್ತಾರೆ ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿ. ಈ ಥರದ ಸಮಸ್ಯೆಗಳು ಅಸಹಜ. ನಾರ್ಮಲ್ ವ್ಯಕ್ತಿಗೆ ಇದೆಲ್ಲ ಇರಬಾರ್ದು. ನಾರ್ಮಲ್ ವ್ಯಕ್ತಿಗೆ ಯಾವ ಥರ ಇರಬೇಕು ಅಂತಂದ್ರೆ, ನಾವು ಇವತ್ತು ಏನು ಮಾಡಬೇಕು, ನಾಳೆ ಏನು ಮಾಡಬೇಕು, ನಾವು ಇವತ್ತು ಏನು ಬಟ್ಟೆ ಹಾಕಬೇಕು, ಏನು ತಿನ್ಬೇಕು, ಯಾರ ಜೊತೆಗೆ ಮೀಟ್ ಮಾಡಬೇಕು ಅನ್ನೋದು ಇರಬೇಕು ಹೊರತು ನಮಗೆ ಆತಂಕ ಇರಬಾರ್ದು. ಅದರಿಂದ ನಾವು ಈ ಥರದ ಮನೋಭಾವನೆ ಇಟ್ಕೊಂಡು ನಮ್ಮ ದಿನನಿತ್ಯದ ಸಮಸ್ಯೆಗಳನ್ನ ಅರ್ಥಕೊಂಡು ಮುಂದೆ ಹೋದ್ರೆ ನಮ್ಮ ನಡವಳಿಕೆನೂ ಸರಿಯಾಗಿರುತ್ತೆ. ನಡವಳಿಕೆಯೊಳಗೂ ಏನೇನು ತಪ್ಪು ಬರೋದಿಲ್ಲ. ಜೊತೆಗೆ ನಮ್ಮ ಮನಸ್ಸು ಸದೃಢವಾಗಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಎಷ್ಟೋ ಸಾರಿ ನಮ್ಮ ನಡವಳಿಕೆ ಒಳಗೆ ತಪ್ಪಿದೆ ಅಂತ ಹೇಳಿದ್ರೆ ಯಾರಾದರೂ ಅದನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಾವು ಅದನ್ನ ಇಗ್ನೋರ್ ಮಾಡ್ತೀವಿ. ನೋಡು, ನನಗೆ ಸುಮ್ಮನೆ ಅನ್ನೆಸೆಸರಿ ಕ್ರಿಟಿಸೈಸ್ ಮಾಡ್ತಾ ಇದ್ದಾನೆ. ಯಾವುದೇ ಕ್ರಿಟಿಸಮ್ ಬಂದ್ರು ಅದನ್ನು ಸರಿಯಾದ ರೀತಿಯಿಂದ ಅರ್ಥ ಮಾಡ್ಕೊಂಡು, ಅವ್ರು ಹೇಳಿರೋದು ಸರಿ ಇದೆಯಾ ಅಂತ ಅರ್ಥ ಮಾಡ್ಕೊಂಡು, ಸರಿ ಇಲ್ಲದಿದ್ರೆ ಅವ್ರಿಗೆ ಹೇಳಿ, ನೋಡಿ ಈ ತರ ನೀವು ಕ್ರಿಟಿಸೈಸ್ ಮಾಡಿದ್ರೆ ಇದು ಸರಿ ಇಲ್ಲ ಅಂತ ಚರ್ಚೆ ಮಾಡಿ. ಚರ್ಚೆ ಮಾಡೋದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡ್ಬೇಕು. ನಮ್ಮಲ್ಲಿ ಚರ್ಚೆ ಬೇಡವೇ ಬೇಡ ಅಂತ ನೋಡಿದಾರೆ ಕೆಲವರು. ಚರ್ಚೆಯಿಂದನೇ ಪ್ರಾಬ್ಲಮ್ ಸಾಲ್ವ್ ಆಗೋದು, ಪ್ರಶ್ನೆ ಕೇಳಿದ್ರೇನೆ ಉತ್ತರ ಸಿಗೋದು. ಆ ಚರ್ಚೆ, ಪ್ರಶ್ನೆ ಇವೆಲ್ಲ ದಿನನಿತ್ಯದ ಅಗತ್ಯತೆಗಳು, ಅವು ನಮಗೆ ಅನಗತ್ಯ ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಬಹಳ ಸಲಿ ಇವೆಲ್ಲ ಅನಗತ್ಯ, ಇದು ಬೇಕಾಗಿಲ್ಲ, ನಾನು ಚರ್ಚೆನೆ ಮಾಡೋದಿಲ್ಲ, ನಾನು ಪ್ರಶ್ನೆಗಳನ್ನ ಕೇಳೋದು ಉತ್ತರ ಕೊಡೋದು ಇಲ್ವೇ ಇಲ್ಲ ಅಂತ ಆ ಥರದ ನಂಬಿಕೆ ಒಳಗಿದ್ದಾರೆ. ಅದೆಲ್ಲ ತೆಗೆದು ಹಾಕ್ಬೇಕು. ನಾವು ಎಲ್ಲರ ಜೊತೆಗೂ ಮಿಕ್ಸ್ ಆಗಬೇಕು ಅಂತಂದ್ರೆ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಕೆಲವನ್ನ ಒಪ್ಕೋಬೇಕು, ಕೆಲವನ್ನ ಒಪ್ಕೊಳಕ್ ಆಗದೆ ಇದ್ರೆ ಒಪ್ಕೊಳಕ್ ಆಗಲ್ಲ ಅಂತ ಹೇಳ್ಬೇಕು. ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು. ನಾವು ಮುಂದಾಲೋಚನೆಯಿಂದ ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.